Hi students, welcome to all. Today we are going to start a third chapter of fiber to fabric. Okay, fiber to fabric ಇದನ್ನು ನೀವು ಚಾಪ್ಟರ್ ಆಲ್ರೆಡಿ ನಿಮ್ಮ 6th ಸ್ಟ್ಯಾಂಡರ್ಡ್ ಕ್ಲಾಸಲ್ಲಿ ಕಲ್ತು ಬಂದಿದ್ದೀರಾ. ಓಕೆನಾ, ಏನೇನು ಕಲ್ತು ಬಂದಿದ್ದೀರಾ, ಟೈಪ್ಸ್ ಆಫ್ ಫೈಬರ್ಸ್ ಕಲ್ತಿದ್ದೀರಾ, ಆಮೇಲೆ ಕಾಟನ್, ಜೂಟ್ ಯಾವ ಥರ ಪ್ರೋಸೆಸ್ ಆಗುತ್ತೆ, ಮತ್ತು ಸಿಲ್ಕ್ ಬಗ್ಗೆ ಅಲ್ಲಿ ಸ್ವಲ್ಪ ಬ್ರೀಫಾಗಿ ಕಲ್ತು ಬಂದಿದ್ದೀರಾ. ಓಕೆನಾ, ನೆಕ್ಸ್ಟ್ ಇವಾಗ ಏನು ಮಾಡೋಣ, ಒನ್ ಬೈ ಒನ್ ನೋಡ್ತಾ ಹೋಗೋಣ ಯಾವ ಥರ ಸಿಗುತ್ತೆ ನಮಗೆ ಏನು ಅಂತ ಹೇಳಿಬಿಟ್ಟು. ಅದಕ್ಕೂ ಮುಂಚೆ ಸ್ವಲ್ಪ ಬೇಸಿಕ್ಸ್ನ ನೋಡ್ಕೊಂಡು ಹೋಗೋಣ, ಸರಿನಾ. ಫಸ್ಟ್ ಫೈಬರ್ ಟು ಫ್ಯಾಬ್ರಿಕ್. ಏನು ಫೈಬರ್? ಓಕೆ, ಫೈಬರ್ ಈಸ್ ಇಲ್ಲಿ ಪಿಕ್ಚರ್ಸಲ್ಲಿ ನೋಡಿ, ಫೈಬರ್ ಫಸ್ಟ್ ಯಾವ ಥರ ಇರುತ್ತೆ. ಫೈಬರ್ ಈಸ್ ನೆಕ್ಸ್ಟ್ ಗೋಯಿಂಗ್ ಟು ಬಿ ಬಿಕಮ್ ಯಾನಿಂದ ನೆಕ್ಸ್ಟ್ ಫ್ಯಾಬ್ರಿಕ್ ಆಗುತ್ತೆ. ಓಕೆನಾ, ಫ್ಯಾಬ್ರಿಕ್ ಯಾವ ಥರ ಆಗುತ್ತೆ ಅಂತಂದೇಳಿ ಇಲ್ಲಿ ನಿಮಗೆ ಪಿಕ್ಚರ್ಸಲ್ಲಿ ಗೊತ್ತಾಗ್ತಾ ಇದೆನಾ. ಫಸ್ಟ್ ಫೈಬರ್ ಈಸ್ ಎ ರಾ ಮೆಟೀರಿಯಲ್ ಆ್ಯಂಡ್ ದೆನ್ ಇಟ್ ಗೋಯಿಂಗ್ ಟು ಬಿ ಬಿಕಮ್ ಯಾನ್. ಅದನ್ನು ಫೈಬರ್ನ ದಾರನ ನೀಟಾಗಿ ರೋಲ್ ಮಾಡಿಬಿಟ್ಟು ರೆಡಿ ಮಾಡೋದೇ ಯಾನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಆ ಯಾನಿಂದನೇ ನಾವು ಫ್ಯಾಬ್ರಿಕ್ನ ರೆಡಿ ಮಾಡೋದು. ಫ್ಯಾಬ್ರಿಕ್ ಅಂದರೆ ಏನು, ನಾವು ಹಾಕೊಳ್ಳೋಂಥ ಬಟ್ಟೆಗಳು. ಓಕೆನಾ, ಇಲ್ಲಿ ಡೆಫಿನೇಷನ್ಸ್ ಇದೆ ನೋಡಿ. ಫಸ್ಟ್ ಫೈಬರ್ ಆರ್ ದಿ ರಾ ಮೆಟೀರಿಯಲ್. ಫೈಬರ್ ಏನು, ರಾ ಮೆಟೀರಿಯಲ್. ಅದರಿಂದ ನೆಕ್ಸ್ಟ್ ಯಾವ ಥರ ಯಾನ್ ಆಗುತ್ತೆ ಅಂದರೆ ಫೈಬರ್. ಓಕೆ, ನೆಕ್ಸ್ಟ್ ಈಸ್ ಟೈಪ್ಸ್ ಆಫ್ ಫೈಬರ್ಸ್. ಫೈಬರ್ಸ್ ಎಲ್ಲನೂ ಟೈಪ್ಸ್ ಬರುತ್ತೆ, ನೀವೆಲ್ಲ ಅದನ್ನು ಕೇಳಿದಿರಿ. ಬಟ್ ಒಂದು ಸ್ವಲ್ಪ ಹೋಗೋಣ, ಅದ್ರ ಬಗ್ಗೆ ತಿಳ್ಕೊಬೇಕಲ್ವಾ. ಸೊ ಅದಕ್ಕೆ ನೆಕ್ಸ್ಟ್ ಈಸ್ ಟೈಪ್ಸ್ ಆಫ್ ಫೈಬರ್ಸ್. ಫಸ್ಟ್ ಒನ್ ಈಸ್ ನ್ಯಾಚುರಲ್ ಆ್ಯಂಡ್ ಸೆಕೆಂಡ್ ಒನ್ ಈಸ್ ಸಿಂಥೆಟಿಕ್. ಓಕೆನಾ, ನ್ಯಾಚುರಲ್ ಅಂತಂದರೆ ನಮ್ಮ ಸರೌಂಡಿಂಗ್ಸಲ್ಲಿ ಏನು ಸಿಗುತ್ತಲ್ವಾ, ದಟ್ ಈಸ್ ಕಾಲ್ಡ್ ನ್ಯಾಚುರಲ್. ಯಾವ ಕಡೆಯಿಂದ ಸಿಗುತ್ತೆ ನಮಗೆ, ಪ್ಲಾಂಟ್ಸ್ ಮತ್ತು ಅನಿಮಲ್ ಕಡೆಯಿಂದ ಸಿಗುವಂಥ ಫೈಬರ್ಸ್ ಆರ್ ನ್ಯಾಚುರಲ್ ಫೈಬರ್ಸ್. ನೆಕ್ಸ್ಟ್ ದ ಸಿಂಥೆಟಿಕ್ ಫೈಬರ್ಸ್ ಅಂತ ಅಂದರೆ ದಟ್ ಈಸ್ ಅ ಮ್ಯಾನ್ ಮೇಡ್. ನ್ಯಾಚುರಲಲ್ಲಿ ಇರೋದನ್ನು ಕೆಮಿಕಲ್ ಮಿಕ್ಸ್ ಮಾಡಿ ರೆಡಿ ಮಾಡೋವಂಥದ್ದು ಸಿಂಥೆಟಿಕ್. ಇಲ್ಲಿ ಎಕ್ಸಾಂಪಲ್ಸ್ ಇದೆ ನೋಡಿ. ಪ್ಲ್ಯಾಂಟ್ ಫೈಬರ್ಸ್ ಯಾವ ಥರ ಸಿಗುತ್ತೆ, ಜೂಟ್ ಆ್ಯಂಡ್ ಕಾಟನ್. ಆ್ಯಂಡ್ ದೆನ್ ಅನಿಮಲ್ ಫೈಬರ್ಸ್ ನಮಗೆ ಯಾವ ಥರ ಸಿಗುತ್ತೆ, ಸಿಲ್ಕ್ ಮತ್ತು ವೂಲ್ ಫಾರ್ಮಲ್ಲಿ ಸಿಗುತ್ತೆ. ಇನ್ನು ಬಂದು ಸಿಂಥೆಟಿಕ್ ಅಂದರೆ ನೈಲಾನ್, ಅವೆಲ್ಲವೂ ಸಿಂಥೆಟಿಕ್ ಆಗ್ತವೆ. ಓಕೆ, ನೆಕ್ಸ್ಟ್ ಈಸ್ ಅನಿಮಲ್ ಫೈಬರ್ಸ್. ಓಕೆ, ಅನಿಮಲ್ ಫೈಬರ್ಸಲ್ಲಿ ನಾವು ಯಾವ ಥರ ಬರುತ್ತೆ ಅಂತೇಳಿ ನೋಡೋಣ. ಅದರಲ್ಲಿ ಫಸ್ಟ್ ಊಲ್ ನಮಗೆ ಯಾವುದರಿಂದ ಸಿಗುತ್ತೆ. ಫಸ್ಟ್ ಶಿಪ್ಪಲ್ಲಿ ಫ್ಲೆಶಸ್ ಇರುತ್ತಲ್ವ. ಸೊ ಫ್ಲೆಶಸ್ ಅಂದರೆ ಹೇರ್. ಆ ಹೇರಿಂದನೇ ನಮಗೆ ನೆಕ್ಸ್ಟ್ ಊಲ್ ಸಿಗೋದು. ಅದನ್ನು ಯಾಕೆ ನಾವು ಶಿಪ್ ಹೇರ್ಸಿಂದನೇ ತೊಗೋತೀವಿ ಅಂತಂದು ಹೇಳ್ಬಿಟ್ಟು ನೀವು ಕ್ವೆಶನ್ ಮಾಡ್ಬೋದು. ಓಕೆನಾ, ಆ ಹೇರ್ಸ್ ಏನಾಗುತ್ತೆ ಅಂತಂದರೆ ದಟ್ ಈಸ್ ದಿ ಪೂರ್ ಕಂಡಕ್ಟರ್ ಆಫ್ ಹೀಟ್. ಅಂದರೆ ಅವಕ್ಕೆ ಹೀಟ್ ಆಗಲ್ಲ, ಬಿಸಿ ತಾಗಲ್ಲ ಆ ಹೇರ್ಸಿಗೆ. ಹೇರ್ಸು ತುಂಬ ಏನದು ಹೀಟ್ ರೆಸಿಸ್ಟೆನ್ಸ್ ಪವರ್ಸ್ ಇರುತ್ತೆ ಆ ಹೇರ್ಸಲ್ಲಿ. ದಟ್ಸ್ ವೈ ನಾವು ಶಿಪ್ ಹೇರ್ಸಿಂದ ಸ್ವೆಟರ್, ಮಫ್ಲರ್ಸ್ ಈ ಥರ ಎಲ್ಲನೂ ಬೆಚ್ಚಗಾಗುವಂಥ ಐಟಮ್ಸ್ನ ನಾವು ರೆಡಿ ಮಾಡ್ತೀವಿ. ಓಕೆನಾ, ದಿಸ್ ಈಸ್ ದಿ ಪ್ರೋಸೆಸ್. ಫಸ್ಟ್ ಇದು ಏನದು ಶಿಪ್ ಹೇರ್ಸ್ ಈಸ್ ದಿ ಹೀಟ್ ರೆಸಿಸ್ಟೆನ್ಸ್ ಇರೋದಿಲ್ಲ ಅದರಲ್ಲಿ. ಸೊ ನಾವು ಅದನ್ನು ನೆಕ್ಸ್ಟ್ ಶಿಪ್ಸ್ ಹೇರ್ಸ್ ಹ್ಯಾವ್ ಟೂ ಟೈಪ್ಸ್. ಫಸ್ಟ್ ಒನ್ ಕೋರ್ಸ್ ಬ್ರೀಡ್ ಹೇರ್ ಆ್ಯಂಡ್ ನೆಕ್ಸ್ಟ್ ಒನ್ ಫೈನ್ ಅಂಡರ್ ಹೇರ್ಸ್. ಓಕೆ, ಫೈನ್ ಅಂಡರ್ ಹೇರ್ಸ್ ಈಸ್ ಡೈರೆಕ್ಟ್ಲಿ ಕ್ಲೋಸರ್ ಟು ಸ್ಕಿನ್. ಅಂದರೆ ಸ್ಕಿನ್ನಿಗೆ ಕ್ಲೋಸರ್ ಇರುತ್ತೆ, ತುಂಬ ನಿಯರ್ ಇರುತ್ತೆ ಫೈನ್ ಅಂಡರ್ ಹೇರ್ಸ್. ಓಕೆನಾ, ಈ ಫೈನ್ ಅಂಡರ್ ಹೇರ್ಸಿಂದನೇ ನಾವು ಊಲ್ ರೆಡಿ ಮಾಡೋದು. ಬಿಕಾಸ್ ಇಟ್ ಈಸ್ ಅ ಫೈನಿ ಫಿನಿಶಿಂಗ್, ತುಂಬ ಸಾಫ್ಟ್ ಆಗಿರುತ್ತಲ್ವಾ. ಸೊ ಅದಕ್ಕೆ ವಿ ಯೂಸ್ ಫೈನ್ ಅಂಡರ್ ಹೇರ್ಸ್. ಓಕೆ, ನೆಕ್ಸ್ಟ್ ಫಾರ್ ದಿಸ್ ಪ್ರೋಸೆಸ್ ವಿ ಗೋಯಿಂಗ್ ಟು ಬಿ ಸೆಲೆಕ್ಟ್ ಪೇರೆಂಟ್ಸ್. ಇದು ಪ್ರೋಸೆಸ್ ಫೈನ್ ಅಂಡರ್ ಹೇರ್ಸಲ್ಲೇ ಪ್ರಾಡಕ್ಟ್ಸ್ ರೆಡಿ ಮಾಡೋದಲ್ವಾ, ಅದಕ್ಕೆ ನಾವು ಪೇರೆಂಟ್ನ ಸೆಲೆಕ್ಟ್ ಮಾಡ್ತೀವಿ. ಎರಡು ಸಾಫ್ಟ್ ಅಂಡರ್ ಹೇರ್ಸ್ ಶಿಪ್ ಬ್ರೀಡ್ನ ನಾವು ಸೆಲೆಕ್ಟ್ ಮಾಡಿದ್ವಿ ಅಂತಂದರೆ ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಗೆಟ್ ಫೈನ್ ಅಂಡರ್ ಹೇರ್ಸ್. ದಿಸ್ ಈಸ್ ಪ್ರೋಸೆಸ್ ಕಾಲ್ಡ್ ಸೆಲೆಕ್ಟಿವ್ ಬ್ರೀಡಿಂಗ್. ಓಕೆನಾ. ಓಕೆ, ನೆಕ್ಸ್ಟ್ ಈ ಪಿಕ್ಚರ್ಸಲ್ಲಿ ನೋಡಿ ಡಿಫ್ರೆಂಟ್ ಟೈಪ್ಸ್ ಆಫ್ ಅನಿಮಲ್ಸ್ ಇದ್ದಾವೆ. ಓಕೆನಾ, ಯಾಕೆ ಎಲ್ಲಿರುತ್ತೆ ಅಂದರೆ ಟಿಬೆಟ್ ಆ್ಯಂಡ್
ಲಡಾಖಿಂದ ಬರೋದು. ಆಮೇಲೆ ನೆಕ್ಸ್ಟ್ ಅಂಗಾರ ಗೋಟ್ ಇದೆ ಅಲ್ವಾ, ದಟ್ ಈಸ್ ಆಲ್ಸೋ ಜಮ್ಮು ಆ್ಯಂಡ್ ಕಾಶ್ಮೀರಿಂದ ಜಮ್ಮು ಆ್ಯಂಡ್ ಕಾಶ್ಮೀರಿಂದ ಒಬ್ಟೈನ್ಡ್ ಆಗಿರುತ್ತೆ, ಸರಿನಾ. ಆ್ಯಂಡ್ ದೆನ್ ನೆಕ್ಸ್ಟ್ ಈಸ್ ಅಲ್ಕಪಾ ಆ್ಯಂಡ್ ಲಾಮಾ. ದಿಸ್ ಈಸ್ ಆಲ್ಸೋ ಸೌತ್ ಅಮೇರಿಕಾದಿಂದ ನಮಗೆ ಸಿಗುತ್ತೆ. ಸೊ ನಾವು ಈ ಥರ ಡಿಫ್ರೆಂಟ್ ಆಫ್ ಅನಿಮಲ್ಸ್ನ ಯೂಸ್ ಮಾಡಿ ಡಿಫ್ರೆಂಟ್ ಆಫ್ ಫ್ಯಾಬ್ರಿಕ್ಸ್ನ ಯೂಸ್ ಮಾಡ್ತೀವಿ. ಓಕೆನಾ, ಪಿಕ್ಚರ್ಸಲ್ಲಿ ಅಬ್ಸರ್ವ್ ಮಾಡ್ಬೋದು. ಯಾಕ್ ಮತ್ತು ಲ್ಯಾಮಿನಾ, ಅಲ್ಕಪಾ, ಕ್ಯಾಮಲ್ ಆ್ಯಂಡ್ ಅಂಗಾರ ಗೋಟ್, ಆಮೇಲೆ ಗೋಟ್, ಇವೆಲ್ಲವಿಂದವೂ ನಾವು ಡಿಫ್ರೆಂಟ್ ವೆರೈಟೀಸ್ ಆಫ್ ಫ್ಯಾಬ್ರಿಕ್ಸ್ ವಿ ಗೋಯಿಂಗ್ ಟು ಬಿ ಪ್ರಿಪೇರ್. ಓಕೆ, ನೆಕ್ಸ್ಟ್ ಈಸ್ ರೇರಿಂಗ್ ಆ್ಯಂಡ್ ಬ್ರೀಡಿಂಗ್ ಆಫ್ ಶಿಪ್. ಓಕೆನಾ, ವಾಟ್ ಈಸ್ ರೇರಿಂಗ್ ಆ್ಯಂಡ್ ಬ್ರೀಡಿಂಗ್ ಆಫ್ ಶಿಪ್ ಅಂತ ಅಂದರೆ, ಫಸ್ಟ್ ಏನಾಗುತ್ತೆ, ನಮಗೆ ಶಿಪ್ಪಿಂದ ವಿ ಗೆಟ್ ಫ್ಯೂ ಅಂದರೆ ಹೇರ್ಸ್ನ ನಾವು ತಗೋತೀವಿ, ಅದರಿಂದ ಏನು ಮಾಡ್ತೀವಿ, ಊಲ್ ಮಾಡ್ತೀವಿ. ಓಕೆನಾ, ನೆಕ್ಸ್ಟ್ ನಮಗೆ ಶಿಪ್ಪಿಂದ ಏನಾಗುತ್ತೆ, ಮೀಟ್, ಮಿಲ್ಕ್, ಆಮೇಲೆ ಸ್ಕಿನ್, ಇವೆಲ್ಲವೂ ಯೂಸ್ ಆಗುತ್ತೆ. ಓಕೆನಾ, ಬಟ್ ಶಿಪ್ ಈಸ್ ಎ ಹರ್ಬಿವೋರಸ್, ದೇ ಓನ್ಲಿ ಈಟ್ ಗ್ರಾಸ್. ಓಕೆ, ದೆನ್ ಅದನ್ನು ಕನ್ಸ್ಯೂಮ್ ಮಾಡಿ ಅದು ಹೆಲ್ತಿ ಗ್ರೋತ್ ಆಗುತ್ತೆ. ಓಕೆ, ಒನ್ಸ್ ವಿ ರಿಮೂವ್ ದಿ ಹೇರ್, ನಾವು ಒನ್ಸ್ ಹೇರ್ನ ರಿಮೂವ್ ಮಾಡಿದ್ವಿ ಅಂದರೆ ಇನ್ ಫ್ಯೂ ಡೇಸ್, ಒಂದು ಸ್ವಲ್ಪ ಫ್ಯೂ ಡೇಸ್ ಆದಮೇಲೆ ಅಗೇನ್ ಹೇರ್ ಗ್ರೋತ್ ಆಗುತ್ತೆ. ಏನದು ಡೆವಲಪ್ಮೆಂಟ್ ಇರುತ್ತೆ ಅದರಲ್ಲಿ. ಓಕೆನಾ, ಬಟ್ ಸಮ್ಮರಲ್ಲಿ ಅಷ್ಟೇ ಮಾತ್ರ ಹೇರ್ ರಿಮೂವ್ ಮಾಡೋದು. ವಿಂಟರ್ ಆ್ಯಂಡ್ ರೈನಿ ಸೀಸನಲ್ಲಿ ಹೇರ್ ರಿಮೂವ್ ಮಾಡಲ್ಲ, ಬಿಕಾಸ್ ಆಫ್ ಇಟ್ ಈಸ್ ಅ ಹಾರ್ಮ್ಫುಲ್ ಫಾರ್ ಶಿಪ್. ದಟ್ಸ್ ವೈ ದೇ ರಿಮೂವ್ ಇನ್ ಸಮ್ಮರ್ ಸೀಸನ್ ಓನ್ಲಿ. ಓಕೆ, ಫ್ಯೂ ಡೇಸ್ ಆದಮೇಲೆ ಮತ್ತೆ ಹೇರ್ಸ್ ಗ್ರೋತ್ ಆಗುತ್ತೆ, ದಟ್ ಈಸ್ ಕಾಲ್ಡ್ ಅ ಹೆಲ್ತಿ ಗ್ರೋತ್. ಮತ್ತು ಅದನ್ನು ಅಗೇನ್ ವಿ ಶೇಡ್ ಇಟ್. ದಿಸ್ ಈಸ್ ದಿ ಪ್ರೊಸೆಸ್ ಆಫ್ ರೇರಿಂಗ್ ಆ್ಯಂಡ್ ಬ್ರೀಡಿಂಗ್ ಆಫ್ ಶಿಪ್. ನೆಕ್ಸ್ಟ್ ಈಸ್ ಪ್ರೊಸೆಸಿಂಗ್ ಫೈಬರ್ಸ್ ಇಂಟು ವೂಲ್. ಯಾವ ಥರ ಫೈಬರ್ಸ್ ಇಂಟು ವೂಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ. ಬಿಕಾಸ್ ನಾವು ಡೈರೆಕ್ಟ್ಲಿ ಫಿಶಿಂದ ಹೇರ್ಸ್ನ ತೆಗೆದು ನಾವು ಫೈಬರ್ನೇ ನಾವು ಡೈರೆಕ್ಟ್ಲಿ ಸ್ವೆಟರ್ ಆರ್ ಎ ಶಾಲ್ ಮಾಡಲಿಕ್ಕೆ ಯೂಸ್ ಮಾಡೋಕ್ಕಾಗೋದಿಲ್ಲ. ದೇರ್ ಈಸ್ ಎ ಸಮ್ ಸ್ಟೆಪ್ಸ್ ಟು ಬಿ ಟೇಕನ್, ವಿಚ್ ಆರ್ ದೋಸ್ ಅಂದರೆ ಶೇರಿಂಗ್, ಸ್ಕ್ರೋಯಿಂಗ್, ಸಾರ್ಟಿಂಗ್, dyeing. These are the step we are going to be get a fabric. ಫೈಬರ್ ಇಂದ ಫ್ಯಾಬ್ರಿಕ್ಕಿಗೆ ಆಗೋದು ಇವೇ ಪ್ರೋಸೆಸ್. ನಮಗೆ ಫಸ್ಟ್ ಊಲ್ ಸಿಗಬೇಕಂದ್ರೆ ಶೇರಿಂಗ್, ಸ್ಕೋರಿಂಗ್, ಸಾರ್ಟಿಂಗ್, ಡೈಯಿಂಗ್ನ ನಾವು ಮಾಡ್ತೀವಿ. ಓಕೆನಾ, ಅದನ್ನು ಒನ್ ಬೈ ಒನ್. ಫಸ್ಟ್ ಸ್ಟೆಪ್ ಇಸ್ ಶೇರಿಂಗ್ ಶಿಪ್. ಅದು ಪಿಕ್ಚರ್ಸಲ್ಲಿ ನೋಡಿ ಏನಾಗ್ತಾ ಇದೆ ಅಂದರೆ, ಫಸ್ಟ್ ನಾವು ಶಿಪ್ಪಿನ ಹೇರ್ಸ್ನ ರಿಮೂವ್ ಮಾಡಿದ ನೆಕ್ಸ್ಟ್ ಅದನ್ನು ನಾವು ಕಲೆಕ್ಟ್ ಮಾಡ್ತೀವಿ. ಕಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಪ್ರೋಸೆಸ್ ಏನಾಗುತ್ತೆ ಅಂದರೆ ಸೋರಿಂಗ್ ಆಗುತ್ತೆ. ಫಸ್ಟ್ ಶೇರಿಂಗಲ್ಲಿ ಏನಂದರೆ ಶಿಪ್ ರಿಮೂವಿಂಗ್ ಆಫ್ ಹೇರ್ ಫ್ರಮ್ ಶಿಪ್, ಹೇರ್ ಫ್ರಮ್ ಶಿಪ್ನ ನಾವು ಹೇರ್ಸ್ನ ರಿಮೂವ್ ಮಾಡೋದನ್ನೇ ಪ್ರೋಸೆಸ್ ಇಸ್ ಕಾಲ್ಡ್ ಶೇರಿಂಗ್. ಅಲ್ಲಿಂದ ನಮಗೆ ಫೈಬರ್ ಸಿಗುತ್ತೆ. ದಟ್ ಫೈಬರ್ ವಿ ಗೋಂಟ್ ಯೂಸ್ ಟು ಬಿ ಡೈರೆಕ್ಟ್ಲಿ, ನಾವು ಅದನ್ನು ಡೈರೆಕ್ಟ್ಲಿ ಯೂಸ್ ಮಾಡೋಕ್ಕಾಗೋದಿಲ್ಲ. ಓಕೆನಾ, ಅದನ್ನು ನಾವು ಏನು ಮಾಡ್ತೀವಿ, ನೆಕ್ಸ್ಟು ಸೋರಿಂಗ್ ಮಾಡ್ತೀವಿ. ಸೋರಿಂಗ್ ಅಂದರೆ ವಾಶ್ ಮಾಡ್ತೀವಿ ನಾವು ಅದನ್ನು. ಅಂದರೆ ಡಸ್ಟ್ ಮತ್ತು ಬೇರೆ ಏನಾದರೂ ಪಾರ್ಟಿಕಲ್ಸ್ ಇತ್ತು ಅಂದರೆ ಅದು ರಿಮೂವ್ ಆಗಲಿ ಅಂತ ಹೇಳ್ಬಿಟ್ಟು ನಾವು ವಾಶ್ ಮಾಡ್ತೀವಿ. ರಿಮೂವ್ ಬಿಫೋರ್ ಫರ್ದರ್ ಪ್ರೊಸೆಸಿಂಗ್. ನಾವು ಫರ್ದರ್ ಪ್ರೊಸೆಸಿಗೇ ವಾಷಿಂಗ್ ಮಾಡ್ತೀವಿ. ಅದರ ನೆಕ್ಸ್ಟ್ ಏನು ಮಾಡ್ತೀವಿ ಅಂತಂದರೆ ನೆಕ್ಸ್ಟ್ ಸಾರ್ಟಿಂಗ್ ಮಾಡ್ತೀವಿ. ಸಾರ್ಟಿಂಗ್ ಮೀನ್ಸ್ ಅದನ್ನು ಸಪ್ರೇಟ್ ಮಾಡ್ತೀವಿ. ಇಟ್ ಮೀನ್ಸ್ ಲೆಂತ್, ಕಲರ್, ಸೈಜಲ್ಲಿ, ಟೆಕ್ಸ್ಚರ್ ವೈಸ್ ವಿ ಡಿವೈಡೆಡ್. ಓಕೆನಾ, ಅದರಲ್ಲೂ ಮತ್ತು ನಾವು ಫೈನ್ ಹೇರ್ಸ್ ಏನು ಮಾಡ್ತೀವಿ, ಕ್ಲಾತ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಕೋರ್ಸ್ ಹೇರ್ಸಲ್ಲಿ. ಓಕೆ, ಡೈಯಿಂಗ್ ಈಸ್ ಕಲರ್ಡ್ ಅಕಾರ್ಡಿಂಗ್ ಟು ನಮಗೆ ಕಲರ್ಸ್ ಬೇಕಲ್ವಾ ಕ್ಲಾತ್ಸಲ್ಲಿ. ಸೊ ಕಲರಿಂಗ್ ಆ್ಯಡ್ ಮಾಡೋದೇ ಡೈಯಿಂಗ್. ಫಸ್ಟ್ ನ್ಯಾಚುರಲಾಗಿ ವಿ ಗೆಟ್ 3 ಕಲರ್ಸ್, ವೈಟ್, ಬ್ರೌನ್, ಬ್ಲ್ಯಾಕಲ್ಲಿ ನಮಗೆ 3 ಕಲರ್ಸ್ ಸಿಗುತ್ತೆ. ಓಕೆನಾ, ಡೈಡ್ ವಿತ್ ಅದರ್ ಕಲರ್ಸ್. ನಾವು ಡೈಯಿಂಗ್ ಆದಮೇಲೆ ನಮಗೆ ಏನೇನು ಪ್ರಾಫಿಟ್ ಆಗುತ್ತೆ ಅಂದರೆ ಸ್ಟ್ರೈಟನ್ ಆಗುತ್ತೆ, ಕಾಂಬೈಡ್ ಆಗುತ್ತೆ, ರೋಲ್ಡ್ ಆಗುತ್ತೆ. ಅಂದರೆ ಇವು 3 ಪ್ರೋಸೆಸ್. ಅಂದರೆ ರೋಲಿಂಗ್ ಆದಮೇಲೆ ಸಿಗೋದೆ ನಮಗೆ ಯಾನ್. ಓಕೆನಾ, ಅದರಲ್ಲೂ ನಾವು ಏನು ಮಾಡ್ತೀವಿ ಅಂದರೆ ಲಾಂಗರ್ ಫೈಬರ್ಸ್ನ ಸ್ವೆಟರ್ಸ್ ಆಗಿ ಯೂಸ್ ಮಾಡ್ತೀವಿ, ಶಾರ್ಟರ್ ಫೈಬರ್ಸ್ನ ವುಲ್ಲನ್ ಕ್ಲಾತ್ಸ್ ಆಗಿ ಯೂಸ್ ಮಾಡ್ತೀವಿ.
ಓಕೆ ಸ್ಟೂಡೆಂಟ್ಸ್, ಊಲ್ ಬಗ್ಗೆ ತಿಳ್ಕೊಂಡ್ವಿ, ಯಾವ ಥರ ಪ್ರೋಸೆಸ್ ಆಗುತ್ತೆ, ಹೇಗೆ ಸಿಗುತ್ತೆ ಅಂತ ಹೇಳಿಬಿಟ್ಟು. ನೆಕ್ಸ್ಟ್ ಬಂದುಬಿಟ್ಟು ಸಿಲ್ಕ್. ನಮಗೆ ಸಿಲ್ಕ್ ಯಾವ ಥರ ಸಿಗುತ್ತೆ ಏನು ಅಂತ ನೋಡೋಣ. ದಿ ರೇರಿಂಗ್ ಆಫ್ ಸಿಲ್ಕ್ ವಾರ್ಮ್ಸ್ ಫಾರ್ ಒಬ್ಟೈನಿಂಗ್ ಸಿಲ್ಕ್ ಈಸ್ ಕಾಲ್ಡ್ ಸಿರಿಕಲ್ಚರ್. ಏನಂತೀವಿ, ನಮಗೆ ಸಿಲ್ಕ್ ಸಿಗುತ್ತಲ್ವ, ದಟ್ ಫಾರ್ಮ್ ಈಸ್ ಕಾಲ್ಡ್ ಎ ಸಿರಿಕಲ್ಚರ್ ಅಂತ ಹೇಳಿ ಕಲಿತೀವಿ. ದಿಸ್ ಈಸ್ ಆಲ್ಸೋ ವಿ ಗೆಟ್ ಅನಿಮಲ್ ಫೈಬರ್. ನಮಗಿದನ್ನು ಅನಿಮಲ್ ಫೈಬರಿಂದನೇ ಸಿಗುತ್ತೆ. ಓಕೆನಾ. ಸಿಲ್ಕ್ ವಾರ್ಮ್ ಸ್ಪಿನ್ಸ್ ದಿ ಸಿಲ್ಕ್ ಫೈಬರ್ಸ್. ಸಿಲ್ಕ್ ವಾರ್ಮ್ಸಿಂದ ನಮಗೆ ಸಿಲ್ಕ್ ಫೈಬರ್ಸ್ ಸಿಗುತ್ತೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಈಸ್ ಲೈಫ್ ಹಿಸ್ಟ್ರಿ ಆಫ್ ಸಿಲ್ಕ್ ಮೌತ್. ಓಕೆ, ಯಾವ ಥರ ಲೈಫ್ ಸೈಕಲ್ ಇರುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ. ಫಸ್ಟ್ ಏನಾಗುತ್ತೆ, ಅಡಲ್ಟ್ ಮೌತ್ ಇರುತ್ತೆ, ದು ಫೀಮೇಲ್ ಆ್ಯಂಡ್ ಮೇಲ್. ಅದರಿಂದ ಏನಾಗುತ್ತೆ, ಎಗ್ ರಿಲೀಸ್ ಆಗುತ್ತೆ ಮಲಬಾರ್ ಲೀವ್ಸಲ್ಲಿ. ಓಕೆ, ಆ ಎಗ್ಗಿಂದ ಏನಾಗುತ್ತೆ, ಲಾರ್ವಾ ಆಗುತ್ತೆ. ಸೊ ಲಾರ್ವಾ ವಿಲ್ ಬಿ ಮಲಬಾರ್ ಲೀವ್ಸ್ ಫಾರ್ ಅಬೌಟ್ 3 to 4 weeks. ಈಚ್ ಆಫ್ ದೆಮ್ ಸ್ಪೆನ್ಸ್ ಕೋಕೋನ್ ಅರೌಂಡ್ ಇಟ್ ಸೆಲ್ಫ್. ಅಂದರೆ ಕ್ಯಾಟ್ರಪಿಲಿಸ್ ಆಗುತ್ತೆ. ಎಲೇನ್ ವೈಟ್ ನಿಮಗಿದೆ ಅಲ್ವಾ. ಸೊ ಎಗ್ಸಿಂದ ಕ್ಯಾಟ್ರಪಿಲಿಸ್ ಆಗುತ್ತೆ. ಅದರಿಂದ ನೆಕ್ಸ್ಟ್ ಕೋಕೋನ್ ಆಗುತ್ತೆ. ಆ ಕೋಕೋನಿಂದನೇ ನೆಕ್ಸ್ಟ್ ಏನಾಗುತ್ತೆ, ಸರೌಂಡಿಂಗ್ ಫೈಬರ್ಸ್, ಸಿಲ್ಕ್ ಫೈಬರ್ಸ್ ರೋಲ್ ಅಪ್ ಆಗುತ್ತೆ. ದಟ್ ಈಸ್ ದಿ ಶೇಪ್ ಆಫ್ 8 ಶೇಪಲ್ಲಿ ನೆಕ್ಸ್ಟ್ ಫಾರ್ಮೇಷನ್ ಆಗಿ ಒಳಗಡೆಗೆ ಕೋಕೋನು, ಹೊರಗಡೆಗೆ ಅದು ಫೈಬರ್ಸ್ ಲೈಕ್ ಸ್ಟ್ರಕ್ಚರ್ನ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಅಡಲ್ಟ್ ಮೌತ್ ಆಗಿ ರಿಲೀಸ್ ಆಗಿ ಹೋಗುತ್ತೆ. ಓಕೆ, ನೆಕ್ಸ್ಟ್ ಈಸ್ ಫ್ರಮ್ ಕೋಕೋನ್ ಟು ಸಿಲ್ಕ್. ನಮಗೆ ಕೋಕೋನಿಂದ ಸಿಲ್ಕ್ ಹೇಗೆ ಸಿಗುತ್ತೆ ಅಂತ ನೋಡೋಣ. ದಟ್ ಈಸ್ ರೇರಿಂಗ್ ಸಿಲ್ಕ್ ವಾರ್ಮ್. ಓಕೆ, ಫಸ್ಟ್ ಏನಾಗುತ್ತೆ ಅಂದರೆ, ಫೀಮೇಲ್ ಸಿಲ್ಕ್ ಮೌತ್ಸ್ ಎಗ್ 100 of egg ಲೈಸ್ ಮಾಡಿರ್ತಾವಲ್ವ, ಅದನ್ನು ನಾವು ಫಾರ್ಮರ್ಸ್ ತೊಗೋತಾರೆ. ಫಾರ್ಮರ್ಸ್ ವಿಲ್ ಬಿ ಸ್ಟೋರ್ಡ್ ಇನ್ ಹೈಜೆನಿಕ್ ಕಂಡೀಷನಲ್ಲಿ ಟೆಂಪ್ರೇಚರ್ ಆ್ಯಂಡ್ ಹ್ಯೂಮಿಡಿಟಿ ಮೇಂಟೈನ್ ಆಗೋ ಥರ ಪ್ರಿಸರ್ವ್ ಮಾಡ್ತಾರೆ. ಸೊ ಆ ಪ್ರಿಸರ್ವಿಂದ ನೆಕ್ಸ್ಟ್ ಏನಾಗುತ್ತೆ ಅಂದರೆ, ಲಾರ್ವಾ ಟು ಹ್ಯಾಚ್ ಫಾರ್ಮ್. ನೆಕ್ಸ್ಟ್ ಹ್ಯಾಚಸ್ ಆಗುತ್ತೆ. ಇಲ್ಲಿ ಪಿಕ್ಚರಲ್ಲಿ ನೋಡ್ರಿ, ಎಗ್ ಲೈಸ್ ಆಗುತ್ತಲ್ವಾ, ನೆಕ್ಸ್ಟ್ ಅದು ಕ್ಯಾಟ್ರಪಿಲಿಸ್ ಆಗಿ ಲಾರ್ವಾ ಆಗುತ್ತೆ. ಸೊ ಅದರಿಂದ ನೆಕ್ಸ್ಟ್ ಹ್ಯಾಚಸ್ ಆಗುತ್ತೆ. ದಟ್ ಈಸ್ ಓನ್ಲಿ ಡನ್ ಬೈ ಲೀಫ್ ಆಫ್ ಮಲಬಾರ್ ಲೀಫಲ್ಲೇ ಅದು ಆಗೋದು. ಓಕೆನಾ. ನೆಕ್ಸ್ಟ್ ಇದು ಈ ಥರ ಪ್ರೋಸೆಸ್ ಆಗುತ್ತೆ. ಪ್ರೋಸೆಸ್ ಆದಮೇಲೆ ಆಫ್ಟರ್ 25 to 30 days ದಿ ಕ್ಯಾಟ್ರಪಿಲ್ಲರ್ ಸ್ಟಾಪ್ ಈಟಿಂಗ್ ಆ್ಯಂಡ್ ಮೂವ್ ಟು ದಿ ಟಿನ್ನಿ ಚೇಂಬರ್ ಆಫ್ ಬ್ಯಾಂಬೂಸ್. ಏನಾಗುತ್ತೆ ಅಂದರೆ 25 to 30 days ಅವು ಅದಾದಮೇಲೆ ನೆಕ್ಸ್ಟ್ ಈಟಿಂಗ್ ಸ್ಟಾಪ್ ಮಾಡಿ ಏನು ಅವರು ಬ್ಯಾಂಬೂ ಕನ್ಸ್ಟ್ರಕ್ಷನ್ಸ್ ಮಾಡಿರ್ತಾರಲ್ವ, ಸೊ ಆ ಚೇಂಬರ್ ಒಳಗಡೆ ಹೋಗಿ ಕೋಕೂನ್ಸ್ ಸ್ಪಿನ್ಸ್ ಆಗುತ್ತೆ. ಏನದು ಫೈಬರ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಸಿಲ್ಕ್ ಫೈಬರ್ಸ್ 8 ಫಾರ್ಮೇಷನಲ್ಲಿ ಪ್ಯೂಪಾ ಆಗಿ ಪ್ಯೂಪಾದಿಂದ ನೆಕ್ಸ್ಟ್ ಫಾರ್ಮೇಷನ್ ತಗೊಳುತ್ತೆ. ಓಕೆ, ಆ ಫಾರ್ಮೇಷನಿಂದ ಅಡಲ್ಟ್ ಮೌತ್ಸ್ ಹೊರಗಡೆ ಓಕೆನಾ. ಈ ಥರ ಸಿಲ್ಕ್ ವಾರ್ಮ್ ಲೈಫ್ ಸೈಕಲ್ ಇರುತ್ತೆ. ಸೊ ಅದರಿಂದನೂ ಯಾವ ಥರ ಯುಟಿಲೈಸ್ ಆಗುತ್ತೆ, ಫಾರ್ಮರ್ಸ್ ಯಾವ ಥರ ಅದನ್ನು ಕಲ್ಟಿವೇಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನೋಡಿದ್ವಿ. ನೆಕ್ಸ್ಟ್ ಪ್ರೊಸೆಸಿಂಗ್ ಆಫ್ ಸಿಲ್ಕ್ ಯಾವ ಥರ ಪ್ರೊಸೆಸ್ ಆಗುತ್ತೆ ಅಂತ ಅಂದರೆ, ಅವು ಏನು ಕೋಕೋನ್ಸ್ ಇರುತ್ತಲ್ವ, ಕೋಕೋನ್ಸಿಂದನೇ ನಮಗೆ ಸಿಲ್ಕ್ ಫೈಬರ್ಸ್ ಬರೋದು. ಸೊ ಆ ಡೈರೆಕ್ಟ್ಲಿ ಕೋಕೋನ್ಸ್ನ ಬಾಯ್ಲ್ಡ್ ಇರೋ ಅಂದರೆ ಸ್ಟೀಮಿಂಗ್ ಕೊಡ್ತಾರೆ. ಆ ಸ್ಟೀಮಿಂಗಲ್ಲೇ ನಮಗೆ ಸಿಲ್ಕ್ ಫೈಬರ್ಸ್ ಸಪ್ರೇಟ್ ಔಟ್ ಆಗುತ್ತೆ. ಸೊ ಅದು ಸಪ್ರೇಟ್ ಔಟ್ ಆಗುವಂಥ ಪ್ರೊಸೆಸ್ಸಿಗೆ ಏನಂತಾರೆ ಅಂದರೆ, ರೀಲಿಂಗ್ ದಿ ಸಿಲ್ಕ್. ದಿ ಪ್ರೊಸೆಸ್ ಆಫ್ ಟೇಕಿಂಗ್ ಔಟ್ threads from the cocoon for use as a silk is called railing skill ಆಗುತ್ತೆ. ಅದು ಸ್ಪೆಷಲ್ ಮಷಿನ್ಸ್ ಅಲ್ಲೇ ಆಗೋದು. ಇದರಿಂದ ನೆಕ್ಸ್ಟ್ ಕಲರಿಂಗ್ ಆಗುತ್ತೆ, ನಮಗೆ ಯಾವ ಥರ ಕಲರ್ ಬೇಕು ಅಂತ. ನೆಕ್ಸ್ಟ್ ಕ್ಲಾತ್ಸ್, ಆಮೇಲೆ ವೇರಿಂಗ್ಸ್, ಈ ಥರ ಪ್ರೋಸೆಸ್ಸಲ್ಲಿ ಸಿಲ್ಕ್ ನಮಗೆ ಸಿಗುತ್ತೆ. ಓಕೆ, ದಿಸ್ ಈಸ್ ದ ಥರ್ಡ್ ಚಾಪ್ಟರ್, ಫೈಬರ್ ಟು ಫ್ಯಾಬ್ರಿಕ್. I have finished. I hope you are understood. Okay, students.